ಅಧ್ಯಾಯ 29. ಕೃತಯುಗದಲ್ಲಿ ವಾಮದೇವ ಎಂಬ ಋಷಿಗಳಿದ್ದರು. ಈ ಋಷಿಗಳು ಬ್ರಹ್ಮಜ್ಞಾನಿಗಳು, ವಿರಕ್ತರೂ ಆಗಿದ್ದರು. ಭೂಮಂಡಲದಲ್ಲಿನ ಎಲ್ಲಾ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಸಂಚಾರ ಮಾಡಿದ ವಾಮದೇವರು ದಟ್ಟವಾದ ಒಂದು ಅರಣ್ಯವನ್ನು ತಲುಪಿದರು. ಅದು ಕ್ರೌಂಚಾರಣ್ಯವೆಂದು ಹೆಸರು ಪಡೆದ ಅರಣ್ಯವಾಗಿತ್ತು. ಋಷಿಗಳಾಗಲಿ ಇತರ ಮನುಷ್ಯರು ಓಡಾಟದ ಸ್ಥಳವೇ ಆಗಿರಲಿಲ್ಲ. ಮೃಗಪಕ್ಷಿಗಳ ಓಡಾಟವು ಕಣ್ಣಿಗೆ ಬೀಳುತ್ತಿರಲಿಲ್ಲ. ಇಂತಹ ದಟ್ಟವಾದ ಅರಣ್ಯದಲ್ಲಿ ಮುಂದೆ ಮುಂದೆ ನಡೆಯುತ್ತಿದ್ದ ವಾಮದೇವ ಋಷಿಗಳ ಎದುರು ಭಯಂಕರಾಕಾರದ ರಾಕ್ಷಸನೊಬ್ಬನು ಕಾಣಿಸಿಕೊಂಡನು. ಆ ರಾಕ್ಷಸನಿಗೆ ವಾಮದೇವ ಋಷಿಗಳನ್ನು ಕಂಡು ಅಂದಿನ ಆಹಾರ ದೊರೆಯಿತೆಂದು ಅತೀವ ಸಂತೋಷವಾಗಿ ಅವರನ್ನು ಕಬಳಿಸಲು ಬಾಯಿ ತೆರೆದನು. ಆದರೆ ವಾಮದೇವರು ಆ ರಾಕ್ಷಸನನ್ನು ಕಂಡು ಹೆದರಲಿಲ್ಲ. ಆಶ್ಚರ್ಯವೇನೆಂದರೆ, ಅವರನ್ನು ಹಿಡಿಯಲು ಮುನ್ನುಗ್ಗಿದ ಆ ರಾಕ್ಷಸನಿಗೆ ವಾಮದೇವರು ಮೈಗೆ ಲೇಪಿಸಿಕೊಂಡಿದ್ದ ಭಸ್ಮದ ಸ್ಪರ್ಶ ಉಂಟಾದೊಡನೆ ಜ್ಞಾನೋದಯ ಉಂಟಾಯಿತು. ಆ ರಾಕ್ಷಸನು ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ, ಹೇ ಮುನೀಂದ್ರ, ನಿಮ್ಮ ದರ್ಶನದಿಂದಲೇ ನನ್ನ ಪಾಪಗಳೆಲ್ಲವೂ ಸುಟ್ಟು ಹೋದವು ಎಂದು ಹೇಳಿದನು. ಅವನ ಮಾತನ್ನು ಕೇಳಿದ ವಾಮದೇವರು ಆ ರಾಕ್ಷಸನ್ನು ಕುರಿತು, ನೀನು ಯಾರು? ಈ ಘೋರಾರಣ್ಯದಲ್ಲಿ ಏಕೆ ಇರುವೆ ಎಂದು ಕೇಳಿದರು. ವಾಮದೇವರ ಪ್ರಶ್ನೆಗೆ ಆ ಬ್ರಹ್ಮರಾಕ್ಷಸನು ತನ್ನ ಪೂರ್ವ ವೃತ್ತಾಂತವನ್ನು ಹೇಳತೊಡಗಿದನು. ಹಿಂದೆ 25ನೆಯ ಜನ್ಮದಲ್ಲಿ ನಾನು ಯವನ ದೇಶದ ರಾಜನಾಗಿದ್ದೆ. ಆಗ ನಾನು ದುರ್ಜಯನೆಂಬ ಹೆಸರುಳ್ಳವನಾಗಿದ್ದು ಸ್ತ್ರೀಲೋಲನೂ ಮದ್ಯ ಮಾಂಸಾದಿಗಳನ್ನು ತಿನ್ನುವವನೂ ಆಗಿದ್ದೆ. ಅನೇಕ ಸ್ತ್ರೀಯರನ್ನು ವರೆಸಿಯೂ ರಾಜ್ಯದ ಕನ್ಯೆಯರನ್ನು ಬಲಾತ್ಕಾರದಿಂದ ರಮಿಸಿದ್ದೆ. ನಾನು ಸ್ತ್ರೀಲಂಪಟನಾದಾಗ ತಮ್ಮ ಸ್ತ್ರೀಯರನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ನನ್ನ ರಾಜ್ಯದ ಪ್ರಜೆಗಳು ನನ್ನ ರಾಜ್ಯವನ್ನು ತೊರೆದು ಬೇರೆ ಬೇರೆ ರಾಜ್ಯಗಳಿಗೆ ಹೊರಟು ಹೋದರು. ಮದ್ಯ ಮಾಂಸ ಕಾಮದ ಗುಲಾಮನಾಗಿದ್ದ ನನಗೆ ಶೀಘ್ರದಲ್ಲಿಯೇ ಕ್ಷಯರೋಗವು ಅಂಟಿತು. ಇದರಿಂದಾಗಿ ನನ್ನಲ್ಲಿದ್ದ ಶಕ್ತಿಯು ಕ್ಷೀಣಿಸಿತು. ಇದೇ ಸಂದರ್ಭದಲ್ಲಿ ವೈರಿಗಳು ನನ್ನ ರಾಜ್ಯಕ್ಕೆ ಮುತ್ತಿಗೆ ಹಾಕಿದರು. ನಾನು ಸತ್ತ ಬಳಿಕ ಯಮದೂತರಿಂದ ನರಕಕ್ಕೆ ತಳ್ಳಲ್ಪಟ್ಟೆ. ಹಲವಾರು ವರ್ಷಗಳ ಕಾಲ ನರಕವಾಸವನ್ನು ಅನುಭವಿಸಿದ ನಂತರ ಪ್ರೇತ ರೂಪವು ಬಂದಿತು. ನಂತರ ಹುಲಿ, ಹೆಬ್ಬಾವು, ತೋಳ, ನಾಯಿ, ಕೋತಿ, ಕಾಗೆ, ಹಂದಿ, ಬೆಕ್ಕು, ಇಲಿ, ಗೂಬೆ, ಆನೆ ಮೊದಲಾದ 24 ಜನ್ಮಗಳನ್ನು ದಾಟಿ ಈ 25ನೆಯ ಜನ್ಮಕ್ಕೆ ಬ್ರಹ್ಮರಾಕ್ಷಸನಾಗಿ ಆಹಾರಕ್ಕಾಗಿ ಈ ಕಾಡಿನಲ್ಲಿ ಅಲೆದಾಡಿಕೊಂಡು ವಾಸಿಸುತ್ತಿದ್ದೇನೆ. ಇಂದು ನಿಮ್ಮನ್ನು ಕಂಡು ಆಹಾರ ಸಿಕ್ಕಿತ್ತು ಎಂದು ಹಿಗ್ಗಿ ನಿಮ್ಮನ್ನು ತಿನ್ನುವ ಬಯಕೆಯಿಂದ ನಿಮ್ಮ ಬಳಿಗೆ ಬಂದೆನು. ಆದರೆ ನಿಮ್ಮ ಸ್ಪರ್ಶದಿಂದ ನನ್ನ ಪೂರ್ವ ಜನ್ಮದ ಸ್ಮರಣೆಯಾಗಿದೆ. ನೀವು ಕೃಪೆಯಿಟ್ಟು ನನ್ನನ್ನು ಉದ್ಧರಿಸಿ. ಮಹಾತ್ಮನಾದ ವಾಮದೇವರು, ಅಯ್ಯ, ನಾನು ಮೈಗೆ ಲೇಪಿಸಿಕೊಂಡಿರುವ ಈ ಭಸ್ಮದ ಮಹಿಮೆ ಅಪಾರವಾದುದು. ಭಸ್ಮ ಮಹಿಮೆ ಅರುಹುವ ಒಂದು ಪ್ರಸಂಗವನ್ನು ನಿನಗೆ ಹೇಳುತ್ತೇನೆ, ಕೇಳು ಎಂದು ಹೇಳತೊಡಗಿದರು. ದ್ರಾವಿಡ ದೇಶದಲ್ಲಿ ಆಹಾರಹೀನನಾದ ಬ್ರಾಹ್ಮಣನೊಬ್ಬನು ಹೀನವರ್ಣದ ಸ್ತ್ರೀಯೊಡನೆ ಬೆರೆತು ಕಾಮಭ್ರಷ್ಟನಾಗಿ ಕೊನೆಗೆ ಜಾತಿಯಿಂದ ಬಹಿಷ್ಕೃತನಾದನು. ಇದ್ಯಾವುದರ ಬಗ್ಗೆಯೂ ಕಳವಳಗೊಳ್ಳದೆ ನಿರಾತಂಕವಾಗಿ ಸ್ವೇಚ್ಛೆಯಿಂದ ಜೀವನವನ್ನು ನಡೆಸಿದ ಆ ಬ್ರಾಹ್ಮಣನು ಒಮ್ಮೆ ಸಾವನ್ನಪ್ಪಿದನು. ಅವನು ಆಚಾರಹೀನನಾಗಿ ಬಹಿಷ್ಕೃತನಾದ್ದರಿಂದ ಶವಸಂಸ್ಕಾರಕ್ಕೆ ಯಾರೂ ಮುಂದೆ ಬರಲೇ ಇಲ್ಲ. ಆಗ ಅವನ ಶವವನ್ನು ನಾಯಿ ನರಿಗಳು ಕಿತ್ತು ತಿಂದವು. ಹೀಗೆ ನಾಯಿಯೊಂದು ಅವನ ಶವವನ್ನು ಕಿತ್ತು ತಿನ್ನುವ ಹಣಿಕೆಯಲ್ಲಿತ್ತು. ಆ ನಾಯಿ ಸ್ಮಶಾನದ ಬೂದಿಯಲ್ಲಿ ಹೊರಳಾಡಿದ್ದರಿಂದ ಅದರ ಮೈಗೆ ಭಸ್ಮವು ಮೆತ್ತಿಕೊಂಡಿದ್ದು ಅದು ಬ್ರಾಹ್ಮಣನ ಶವಕ್ಕೂ ಅಂಟಿತು. ನಂತರ ಯಮದೂತರು ಅವನ ಪ್ರಾಣವನ್ನು ಕರೆದೊಯ್ಯಲು ಬಂದಾಗ ಶಿವದೂತರು ಅಲ್ಲಿಗೆ ಬಂದರು. ಯಮದೂತರ ಹಾಗೂ ಶಿವದೂತರ ನಡುವೆ ಯುದ್ಧ ನಡೆದು ಹೋಯಿತು. ಶಿವದೂತರು ಯಮದೂತರನ್ನು ಸೋಲಿಸಿ ಅವನನ್ನು ಕೈಲಾಸಕ್ಕೆ ಕರೆದೊಯ್ದರು. ಯಮದೂತರು ಈ ವಿಷಯವನ್ನು ಯಮಧರ್ಮನಿಗೆ ತಿಳಿಸಿದಾಗ ಆತ ಕುಪಿತನಾಗಿ ಕೈಲಾಸಕ್ಕೆ ಹೋದನು. ಅಲ್ಲಿ ಬ್ರಾಹ್ಮಣನ ಮೈಗೆ ಭಸ್ಮಲೇಪಿತವಾದ್ದರಿಂದ ಅವನು ಶಿವಲೋಕದಲ್ಲಿರತಕ್ಕವನು ಎಂದು ನಿರ್ಣಯಿಸಲಾಯಿತು. ನಂತರ ವಿಧಿಯಿಲ್ಲದೆ ಯಮನು ತನ್ನ ದೂತರಿಗೆ ಭೂಲೋಕದಲ್ಲಿ ಭಸ್ಮಧಾರಿಗಳು, ಊರ್ಧ್ವಪುಂಡ್ರಧಾರಿಗಳು, ರುದ್ರಾಕ್ಷಿಧಾರಿಗಳನ್ನು ಮುಟ್ಟಬೇಡಿರಿ, ಇದು ಶಿವಾಜ್ಞೆ ಎಂದು ಹೇಳಿಬಿಟ್ಟನು. ವಾಮದೇವರು ಹೇಳಿದ ಭಸ್ಮದ ಮಹಿಮೆಯನ್ನು ಕೇಳಿ ಆ ಬ್ರಹ್ಮರಾಕ್ಷಸನು, ಸ್ವಾಮಿ, ನಾನು ರಾಜನಾಗಿದ್ದಾಗ ಎಷ್ಟೇ ದುರಾಚಾರಿಯಾದರೂ ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೇನೆ. ಆದರೂ ನನಗೆ ಏಕೆ ಈ ದುರಾವಸ್ಥೆ? ನಾನು ಮಾಡಿದ ಹಲವು ಪುಣ್ಯ ಕಾರ್ಯಗಳಿಂದಲೂ ನನಗೆ ಒಳ್ಳೆಯದಾಗದೆ ಎಂದು ಪ್ರಶ್ನಿಸಿದನು.
ನೀನು ರಾಜನಾಗಿದ್ದಾಗ ಮಾಡಿದ ಹಲವಾರು ಪುಣ್ಯ ಕಾರ್ಯಗಳ ಫಲವಾಗಿಯೇ ಇಂದು ಭಸ್ಮಲೇಪನವಾಗಿ ನಿನ್ನ ಬ್ರಹ್ಮರಾಕ್ಷಸ ಜನ್ಮವು ನಿವೃತ್ತಿಯಾಯಿತು ಎಂದು ವಾಮದೇವರು ವಿವರಿಸಿದರು. ಒಂದು ಸಲ ಮಂದರಾಚಲದಲ್ಲಿ ಶಿವಪಾರ್ವತಿಯರು ತಮ್ಮ ಪರಿವಾರದೊಡನೆ ಇದ್ದಾಗ ಇಂದ್ರಾದಿ ದೇವತೆಗಳು ಅವರ ದರ್ಶನಕ್ಕೆ ಧಾವಿಸಿ ಬಂದರು. ಎಲ್ಲರೂ ಪಾರ್ವತಿ ಪರಮೇಶ್ವರಿಗೆ ನಮಸ್ಕರಿಸಿದರು. ಆಗ ಸನತ್ಕುಮಾರರು ಶಿವನನ್ನು ಕುರಿತು, ಹೇ ದೇವ, ಧರ್ಮವನ್ನು ರಕ್ಷಿಸುವ ಬಗೆಯನ್ನು ತಿಳಿಸು ಎಂದು ಪ್ರಾರ್ಥಿಸಿದರು. ಆಗ ತ್ರಿಪುಂಡ್ರಧಾರಣ ಮತ್ತು ಭಸ್ಮಧಾರಣವೇ ಧರ್ಮ ರಕ್ಷಿಸುವ ಪರಿಯಾಗಿದೆ ಎಂದು ನುಡಿದು ತ್ರಿಪುಂಡ್ರ ಮಹಿಮೆಯನ್ನು ಮತ್ತು ಭಸ್ಮಧಾರಣ ಮಹಿಮೆಯನ್ನು ನಿರೂಪಿಸಿ ಅದರಿಂದ ಪಾಪ ಪರಿಹಾರವಾಗುವುದು ಎಂದು ತಿಳಿಸಿದನು. ವಾಮದೇವ ಮಹರ್ಷಿಗಳು ಬ್ರಹ್ಮರಾಕ್ಷಸನಿಗೆ ಭಸ್ಮಧಾರಣ ವಿಧಿಯನ್ನು ತಿಳಿಸಿ ಭಸ್ಮವನ್ನು ಮಂತ್ರಿಸಿಕೊಟ್ಟರು. ಅದನ್ನು ಧರಿಸಿದ ಕೂಡಲೇ ರಾಕ್ಷಸ ದೇಹವು ಮಾಯವಾಗಿ ದಿವ್ಯ ಕಾಂತಿಯುತ ದೇಹವು ಬಂದಿತು. ಆಗ ಆ ದಿವ್ಯ ಪುರುಷನು ತನಗಾಗಿ ಬಂದ ವಿಮಾನವನ್ನು ಏರುವುದಕ್ಕಿಂತ ಮುಂಚೆ ವಾಮದೇವರಿಗೆ ನಮಸ್ಕರಿಸಿ ದೇವಲೋಕಕ್ಕೆ ಹೊರಟನು. ವಾಮದೇವರು ಸಾಕ್ಷಾತ್ ಶಿವನ ಅವತಾರವೇ ಸರಿ. ಅವರು ಲೋಕೋದ್ಧಾರಕ್ಕಾಗಿ ಆಗಾಗ ಈ ಭೂಮಿಯಲ್ಲಿ ಸಂಚರಿಸುತ್ತಾರೆ ಎಂಬ ರಹಸ್ಯವನ್ನು ಶ್ರೀಗುರುಗಳು ತ್ರಿವಿಕ್ರಮ ಭಾರತಿ ಯತಿಗಳಿಗೆ ಉಪದೇಶಿಸಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 29ನೇ ಅಧ್ಯಾಯವು ಸಂಪೂರ್ಣವಾಯಿತು.